ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಡ್ರೆಸ್ ಕಟ್ಟಿಂಗ್ ನ ಪರ್ಫೆಕ್ಟ್ ಆಗಿ ಹೇಗೆ ಕುರ್ತಿ ಕಟ್ಟಿಂಗ್ ಅಥವಾ ಡ್ರೆಸ್ ಕಟ್ಟಿಂಗ್ ನ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಅದರಲ್ಲೂ ಈ ತರ ಎಂಬ್ರಾಯ್ಡಿಂಗ್ ಬಂದಾಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ಕುರ್ತಿನ ಬಾಡಿ ಮೆಷರ್ಮೆಂಟ್ ಪ್ರಕಾರ ಕಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಅವ್ರು ಇಷ್ಟು ಲೆಂತ್ ಬೇಕಂತ ಹೇಳ್ತಾರೆ, ಕಸ್ಟಮರ್ಸ್ ಇಷ್ಟು ಲೆಂತ್ ಬೇಕಂತ ಹೇಳ್ತಾರೆ. ಸೊ ಪೀಸ್ ತಂದಿದ ತಕ್ಷಣ ನೀವು ಫಸ್ಟ್ ಮಾಡ್ಬೇಕಾಗಿರೋದು, ಕೆಲವೊಂದು ಪೀಸ್ ಅಲ್ಲಿ ಕಡಿಮೆ ಇರುತ್ತೆ. ಸೊ ಅವಾಗ ನೀವು ಫಸ್ಟ್ ಪೀಸ್ ನ ಇಟ್ಕೊಂಡು ನೋಡ್ಬೇಕು. ಸೊ ಇಲ್ಲಿ ಎಷ್ಟು ಸಿಗ್ತಾ ಇದೆ, ನನಗೆ 39.5 ಇಂಚ್ ಸಿಗ್ತಾ ಇದೆ. ಸೊ ಕೆಳಗಡೆ ಇಲ್ಲಿ ಬಾರ್ಡರ್ ಇದೆ. ಇಲ್ಲಿ ಯಾವುದೇ ನಾನು ಫೋಲ್ಡ್ ಮಾಡಿ ಹೊಲಿಯುವ ಅಗತ್ಯ ಇಲ್ಲ ಫ್ರಂಟ್ ಪಾರ್ಟ್ ಅಲ್ಲಿ. ಸೊ ಟೋಟಲ್ 39.5 ಇದೆ. ಸೊ ನಮ್ಗೆ ಇದು ಸಿಗುತ್ತೆ, ಫ್ರಂಟ್ ಪಾರ್ಟ್ 39 ಇಂಚ್ ಸಿಗುತ್ತೆ. ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ ಅಷ್ಟೇ. ಅದರ್ವೈಸ್ ಇಲ್ಲಿ ಯಾವುದೇ ನಾವು ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ ರೀತಿ ಎಂಬ್ರಾಯ್ಡ್ ಹಾಗೆ ಬಾರ್ಡರ್ ಇಲ್ಲ ಅಂದ್ರೆ ನಾವು ಎಕ್ಸ್ಟ್ರಾ ತಗೊಳ್ಬೇಕು. ಓಕೆನಾ? ಸೊ ಇವಾಗ ಇದಕ್ಕೆ ನಾವ್ ಎಷ್ಟು ತಗೊಳ್ಬೇಕು, 39.5 ಇದೆ. ಸೊ ರೆಡಿ 39 ಇಂಚ್ ಸಿಗುತ್ತೆ. ಸೊ ಅವ್ರು ಕೇಳ್ತಾರೆ ನಿಮ್ಗೆ 40, 42 ಆ ತರ, ಬಟ್ ಇಲ್ಲಿ ಸಿಗಲ್ಲ. ಹಾಗಾಗಿ ಫುಲ್ ಎಷ್ಟಿದೆ ಅಷ್ಟು ಇಡಿ ಅಂತ ಹೇಳಿದರೆ 39.5 ಬರುತ್ತೆ. ಅದ್ರಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಹೋಗುತ್ತೆ. ಸೊ 39 ಇಂಚು ರೆಡಿ ಸಿಗುತ್ತೆ. ಸೊ ಲೆಂತ್ ಗೊತ್ತಾಯ್ತಾ? ಇವಾಗ ಈ ರೀತಿ ಬಾರ್ಡರ್ ಇಲ್ಲ ಅಂದ್ರೆ ನೀವು ಯಾವ ರೀತಿ ಎಷ್ಟು ತಗೊಳ್ಬೇಕು. ಸೊ ಇವಾಗ ಬಾರ್ಡರ್ ಇದೆ, ನಾನು 1/2 ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೊಳ್ಳೋದು. ಬಾರ್ಡರ್ ಇಲ್ಲ ಅಂದ್ರೆ ಮೇಲ್ಗಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ಗೆ, ಹಾಗೆ ಬಾಟಮ್ ಅಲ್ಲಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ 1 ಇಂಚು. ಸೊ ಟೋಟಲ್ 1.5 ಇಂಚು. ಅವ್ರದ್ದು ಏನಾದ್ರೂ ಒಂದು 38, 39 ಇಂಚ್ ಇದ್ರೆ ಅದಕ್ಕೆ 1.5 ಇಂಚು ಸೇರಿಸ್ಕೊಳ್ಳಿ. 40 ಇಂಚ್ ಇದ್ರೆ ಅದಕ್ಕೆ 1.5 ಇಂಚ್ ಸೇರಿಸ್ಕೊಂಡ್ರೆ ನಿಮ್ಗೆ 40 ಇಂಚು ರೆಡಿ ಸಿಗುತ್ತೆ. ಆ ರೀತಿ. ಓಕೆನಾ? ಸೊ ಇವಾಗ ಇಲ್ಲಿ ನಾನು ಎಷ್ಟು ತಗೊಳ್ಬೇಕು, ನಾನು ಲೈನಿಂಗ್ ಮೇಲೆ ಮಾರ್ಕ್ ಆಗ್ತಾ ಇರೋದು 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಕಾಟನ್ ಲೈನಿಂಗ್ ನೋಡಿ, ಫೋಲ್ಡೆಡ್ 2 ನನ್ನ ಸೈಡ್ ಇದೆ, ಓಪನ್ ನನ್ನ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ಸೊ ಈ ರೀತಿ ಉದ್ದ ವೈಸ್ ಅಲ್ಲಿ ನಾನು ಫೋಲ್ಡ್ ಮಾಡಿ ಬಟ್ಟೆನ ಹಾಕೊಂಡಿದ್ದೀನಿ. ಸೊ ಲೈನಿಂಗ್ ಎಷ್ಟು ಸಿಗುತ್ತೆ ನಮ್ಗೆ, 1 ಮೀಟರ್ಗೆ 39 ಇಂಚ್ ಸಿಗುತ್ತೆ. 2 ಮೀಟರ್ ತಗೊಂಡಿದ್ದೀನಿ. ಫ್ರಂಟ್ ಒಂದು ಬ್ಯಾಕ್ ಒಂದು ಆಗುತ್ತೆ. ಸೊ ಇಲ್ಲಿ 39 ಕರೆಕ್ಟ್ ಆಗಿದೆ. ಸೊ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎಷ್ಟಿದೆ ಅಷ್ಟೇ ತಗೊಳ್ಬೇಕಾ? ಖಂಡಿತ ಇಲ್ಲ, 2 ಇಂಚು ಕಡಿಮೆ ಮಾಡ್ಕೊಳ್ಬೇಕು. ಸೊ ಅವಾಗ ಏನ್ ಮಾಡ್ಬೇಕು, ನಾವು ಈ ರೀತಿ 2 ಫೋಲ್ಡೆಡ್ ಏನಿದೆ, ಸೊ ಇದನ್ನ ಈ ರೀತಿ ಹಾಕೊಳ್ಬೇಕು. 2 ಇಂಚು ಕಡಿಮೆ ಬರೋ ತರ. ಅಂದ್ರೆ 39 ಇಂಚು ಲೈನಿಂಗ್ ಮಾತ್ರ ಏನ್ ರೆಡಿ ನಮ್ಗೆ ಸಿಗುತ್ತೆ 39 ಇಂಚು ಇದ್ರಲ್ಲಿ, ಇದಕ್ಕಿಂತ 2 ಇಂಚು ಲೈನಿಂಗ್ ಕಡಿಮೆ ತಗೊಳ್ಬೇಕು. ಸೊ 39 ಇಂಚಲ್ಲಿ 2 ಇಂಚು ಮೈನಸ್ ಮಾಡಿದ್ರೆ 37 ಇಂಚ್ ಆಗುತ್ತೆ. ನೋಡಿ, ಇಲ್ಲಿಂದ ನಾನು ಮೆಷರ್ ಮಾಡಿದಾಗ ಇಲ್ಲಿ 37 ಬರ್ತಾ ಇದೆ, ಕಾಣಿಸ್ತಾ ಇದೆಯಾ ಇಲ್ಲಿ? ಸೊ ಇಲ್ಲಿಂದ ಇಲ್ಲಿಗೆ ಎಕ್ಸ್ಟ್ರಾ ಇದೆ. ಸೊ ಇದನ್ನ ಕಟ್ ಮಾಡಿ ತೆಗಿತೀನಿ. ಸೊ ಈಗ 37 ಇಂಚು ರೆಡಿ ಫ್ಯಾಬ್ರಿಕ್ ಎಷ್ಟಿರೋದು, 39 ಇಂಚ್ ಸಿಗುತ್ತೆ ರೆಡಿ. 39.5 ಇಟ್ಟಿದೀವಿ, 39 ಇಂಚ್ ಸಿಗುತ್ತೆ. ಸೊ ಇಲ್ಲಿ ಮೈನ್ ಫ್ಯಾಬ್ರಿಕ್ಗಿನ್ನ ಏನ್ ಮೇನ್ ಫ್ಯಾಬ್ರಿಕ್ ಇರುತ್ತೆ, ಸೊ ಅದಕ್ಕಿನ್ನ 2 ಇಂಚ್ ಲೈನಿಂಗ್ ಕಡಿಮೆ ಇರಬೇಕು. ಸೊ ಆ ರೀತಿ ತಗೊಳ್ಬೇಕು. ಓಕೆನಾ? ಇಲ್ಲಿ ಏನಾಗಿದೆ ಅಂದ್ರೆ ನಾವಿವಾಗ ಫ್ರಂಟ್ ಅಲ್ಲಿ 6.5 ಇಂಚು ಡೀಪ್ ಇರಬೇಕು, ಬ್ಯಾಕ್ ಅಲ್ಲಿ 6 ಇಂಚು ಡೀಪ್ ಇರಬೇಕು. ಸೊ ಹಂಗಾಗಿ ಇವ್ರದ್ದು 17 ಇಂಚು ಶೋಲ್ಡರ್ ಏನಿದೆ, ಎಕ್ಸಾಕ್ಟ್ ಶೋಲ್ಡರ್ 17 ಇಂಚಲ್ಲಿ 2 ಇಂಚ್ ಮೈನಸ್ ಮಾಡಿ, ಸೊ ಅದನ್ನ 15 ಇಂಚ್ ಮಾಡ್ತೀನಿ. ಸೊ ಇಲ್ಲಿ ಫೋಲ್ಡೆಡ್ ಅಲ್ಲಿ ನಾನು ಮಾರ್ಕ್ ಆಗ್ತಾ ಇರೋದ್ರಿಂದ 15 ಇಂಚಲ್ಲಿ ಅರ್ಧ ಅಂದ್ರೆ 7.5 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಆಗ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಆರ್ಮೋಲ್ ಲೆಂತ್ 7.5 ಇಂಚ್ಗೆ ಅರ್ಧ ಇಂಚು ಸೇರಿಸಿ 8 ಇಂಚಿಗೆ ನಾನು ಮಾರ್ಕ್ ಆಗ್ತಾ ಇದ್ದೀನಿ. ಏನ್ ಶೋಲ್ಡರ್ 7.5 ಇದೆ ಅದಕ್ಕೆ ಅರ್ಧ ಇಂಚು ಸೇರಿಸ್ಕೊಳ್ಳಿ ಎಕ್ಸ್ಟ್ರಾ. ಸೊ 8 ಇಂಚು ಇದು ನಮ್ಮ ಆರ್ಮೋಲ್ ಲೆಂತ್ ನ ಮಾರ್ಕ್. ಇಲ್ಲಿಂದ ಇಲ್ಲಿ 7.5 ಏನಿದೆ ಅದೇ 7.5 ಇಂಚು ಇಲ್ಲೂ ಕೂಡ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನೋಡಿ, ಈ ರೀತಿ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ಅಪ್ಪರ್ ಚೆಸ್ಟ್ ಎಷ್ಟಿಡೋಣ, ಇವ್ರದ್ದು 42 ಇಂಚ್ ಇದೆ. ಅಪ್ಪರ್ ಚೆಸ್ಟ್ ಬಂದು 42 ಇಂಚ್ ಇದೆ. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.5 ಇಂಚ್ ಬರುತ್ತೆ. ಸೊ 10.5 ಇಂಚ್ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಮಾರ್ಕ್ ಹಾಕೊಂಡು ನಾವು ಆರ್ಮೋಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ 1/4 ಇಂಚ್ ಒಂದು ಮಾರ್ಕ್ ಹಾಕೊಂಡು ಈ ರೀತಿ ರೌಂಡ್ ಹಾಕೊಳ್ಳಿ, ಆರ್ಮೋಲ್ ರೌಂಡ್. ಇಲ್ಲಿ ನೆಕ್ ಅಗಲ ಬಂದು ನಾನು ಇಲ್ಲಿ 3.5 ಇಂಚ್ ಇಡ್ತೀನಿ. ಸೊ ಸ್ವಲ್ಪ ಹೆವಿ ಸೈಜ್ ಇದ್ದಾರೆ, ಸೊ ಹಂಗಾಗಿ ನೆಕ್ ಅಗಲ 3.5 ಇಂಚ್ ಇಡ್ತೀನಿ. ನೆಕ್ ಡೀಪ್ ಎಲ್ಲ ನಾನು ಕ್ಯಾನ್ವಾಸ್ ಅಲ್ಲಿ ಕಟ್ ಮಾಡ್ತೀನಿ. ಸೊ ಹಂಗಾಗಿ ನಾನು ಇಲ್ಲಿ ಯಾವುದೇ ಮಾರ್ಕ್ ಹಾಕ್ತಾ ಇಲ್ಲ. ಸೊ ಇಲ್ಲಿಂದ ಶೋಲ್ಡರ್ ಸ್ಲೋಪ್ಗೆ 1/2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ.
ಸೊ ಟೇಪ್ನ ಇಲ್ಲಿಂದ ಇಲ್ಲಿ ಈ ರೀತಿ ಇಟ್ಕೊಂಡು ಇದನ್ನ ಮಡ್ಚಿ ಈ ಗೆರೆಗೆ, ಸೊ ಸೆಂಟರ್ ಅಲ್ಲಿ ಏನ್ ಬರುತ್ತೆ ಮಾರ್ಕ್ ಹಾಕೊಳ್ಳಿ. ಒಂದು 1/2 ಇಂಚು ಆಚೆ ಬನ್ನಿ. ಸೊ ಇಲ್ಲಿಂದ 3/4 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನೋಡಿ ಈ ಫ್ರಂಟ್ ಆರ್ಮೋಲ್ ಶೇಪ್ ನ ಮಾರ್ಕ್ ಹಾಕೊಳ್ಳೋಣ ಈ ರೀತಿ. ಸೊ ನೆಕ್ಸ್ಟ್ ಮಿಡಲ್ ಚೆಸ್ಟ್ ಲೈನ್. ಮಿಡಲ್ ಚೆಸ್ಟ್ ಲೈನ್ ಎಲ್ಲಿ ಬರುತ್ತೆ? ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಏನಿದೆ ಅದನ್ನ 4ರಿಂದ ಡಿವೈಡೆಡ್ ಬೈ ಮಾಡಿ ಅಪ್ಪರ್ ಚೆಸ್ಟ್. ಸೊ ಇದು ಬಂದು ಫಾರ್ಮುಲಾ. ಸೊ ಅಪ್ಪರ್ ಚೆಸ್ಟ್ ನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 42 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.5 ಬರುತ್ತೆ. ಸೊ 10.5ಗೆ 1.5 ಇಂಚು ಸೇರಿಸ್ಕೊಳ್ಳಿ, 12 ಇಂಚ್ ಆಗುತ್ತೆ. ಸೊ 12 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಸೊ ಇದು ಬಂದು ಮಿಡಲ್ ಚೆಸ್ಟ್ ನ ಫಾರ್ಮುಲಾ. ಸೊ ಇದು ಫಾರ್ಮುಲಾ. ನಾವು ಬಸ್ಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಸೊ ಅಲ್ಲಿ ನಾವು ಮಿಡಲ್ ಚೆಸ್ಟ್ ನ ರೌಂಡ್ ಹಾಕ್ಬೇಕು. ಅಂದ್ರೆ ಅಪ್ಪರ್ ಚೆಸ್ಟ್ ಇದು ಮಿಡಲ್ ಚೆಸ್ಟ್ ಏನ್ ಬರುತ್ತೆ ಸೊ ಅದು ಅಲ್ಲಿ ಎಲ್ಲಿ ನಾವು ಹಾಕೊಳ್ಬೇಕು ಮೆಷರ್ ನ. ಸೊ ಅದಕ್ಕೆ ಫಾರ್ಮುಲಾ ಏನು? ಸೊ ಎದೆಯ ಸುತ್ತಳತೆ ಅಂದ್ರೆ ಅಪ್ಪರ್ ಚೆಸ್ಟ್ ಏನಿದೆ ಅದರ 4ನೇ 1 ಭಾಗ ಪ್ಲಸ್ 1.5 ಇಂಚು ಅಂದ್ರೆ 10.5 ಪ್ಲಸ್ 1.5 ಇಂಚು 12 ಇಂಚ್ ಆಗುತ್ತೆ. ಸೊ ಈ ರೀತಿ ಹಾಕೊಂಡು ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳಿ. ಈಗ ಸುತ್ತಳತೆ ಮಿಡಲ್ ಚೆಸ್ಟ್ ರೌಂಡ್ ಬಂದು ಇವ್ರದ್ದು 43 ಇಂಚ್ ಇದೆ. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.75 ಆಗುತ್ತೆ. 10.75 ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಅದಾದ್ಮೇಲೆ ವೇಸ್ಟ್ ಲೆಂತ್. ವೇಸ್ಟ್ ಲೆಂತ್ ಬಂದು ಇವ್ರದ್ದು ರೆಡಿ 15 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 15.5 ಇಂಚಿಗೆ ಮಾರ್ಕ್ ಹಾಕೊಳ್ಬೇಕು. ಸೊಂಟದ ಉದ್ದ ಲೈನ್ ಹಾಕೊಂಡ್ಬಿಡಿ. ಸೊ ಅದಾದ್ಮೇಲೆ ಹಿಪ್ ಲೆಂತ್. ಇವ್ರದ್ದು ಹಿಪ್ ಲೆಂತ್ ಬಂದು 20 ಇಂಚು ಅಂದ್ರೆ ಸೈಡ್ ಸಿಟ್ ಓಪನ್ ಇರುತ್ತಲ್ಲ ಅದನ್ನ ಹಿಪ್ ಲೆಂತ್ ಅಂತೀವಿ. 20 ಇಂಚು, ಅದಕ್ಕೆ 1/2 ಇಂಚು ಸೇರಿಸಿ 20.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈಗ ಇದಕ್ಕೆ ಸುತ್ತಳತೆ ಹಾಕೊಳ್ಬೇಕು. ಹಿಪ್ ರೌಂಡ್. ಹಿಪ್ ರೌಂಡ್ ಬಂದು ಇವ್ರದ್ದು ನೋಡಿ ಜಾಸ್ತಿ ಇದೆ, 49 ಇಂಚ್ ಇದೆ. ಹಿಪ್ ರೌಂಡ್ ಬಂದು 49 ಇಂಚ್ ಇದೆ. 49 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 12.25 ಬರುತ್ತೆ. ಸೊ 12.25 ಮಾರ್ಕ್ ಹಾಕೊಳ್ಳಿ. ತುಂಬಾ ವೇರಿಯೇಷನ್ ಇದೆ ಸೊಂಟದ ಸುತ್ತಳತೆ ಹಾಗೆ ಹಿಪ್ ರೌಂಡ್ಗೆ. ಹಿಪ್ ರೌಂಡ್. ಸೊ ಸೊಂಟದ ಸುತ್ತಳತೆ ಮಾರ್ಕ್ ಹಾಕಿಲ್ಲ. ಸೊಂಟದ ಸುತ್ತಳತೆ ಬಂದು ಇವ್ರದ್ದು 40 ಇಂಚು. ಸೊ 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚ್ ಬರುತ್ತೆ ನೋಡಿ ಈ ರೀತಿ. ಇದು ಅಪ್ಪರ್ ಚೆಸ್ಟ್, ಮಿಡಲ್ ಚೆಸ್ಟ್, ಸೊಂಟದ ವೇಸ್ಟ್ ರೌಂಡ್ ಸೊಂಟದ ಸುತ್ತಳತೆ, ಹಾಗೆ ಇದು ಹಿಪ್ ರೌಂಡ್ ಹಿಪ್ ಸುತ್ತಳತೆ. ಸೊ ಇವೆಲ್ಲ ಲೆಂತ್ಗಳು. ಹಿಂಗಿಂದ ಹಾಕೋದೆಲ್ಲ ಏನಿದೆ ಇದರ ಸುತ್ತಳತೆ. ಸೊ ಈ ರೀತಿ ಎಕ್ಸಾಕ್ಟ್ ಆಗಿ ಹಾಕೊಳ್ಬೇಕು. ಸೊ ಅದಾದ್ಮೇಲೆ ಬಾಟಮ್ ಅಲ್ಲಿ ನಾವು ಯಾವ ರೀತಿ ಮಾರ್ಕ್ ಹಾಕೊಳ್ಬೇಕು. ಸೊ ಬಾಟಮ್ ಅಲ್ಲಿ ಯಾವಾಗ್ಲೂ ನಮ್ಗೆ ಕುರ್ತಿ ನೀಟಾಗಿ ಕಾಣ್ಬೇಕು ಅಂತ ಅಂದ್ರೆ ಏನು ಇಲ್ಲಿ 12.25 ಇಂಚ್ ಹಾಕಿದೀವಿ ಹಿಪ್ ರೌಂಡ್, ಇದಕ್ಕೆ 2 ಇಂಚ್ ಆಡ್ ಮಾಡ್ಕೊಳ್ಬೇಕು. ಸೊ 12.25ಗೆ 2 ಇಂಚ್ ಆಡ್ ಮಾಡ್ಕೊಂಡ್ರೆ 14.25 ಇಂಚ್ ಆಗುತ್ತೆ. ಸೊ 14.25 ಇಂಚ್ಗೆ ಇಲ್ಲಿ ನೀವು ಮಾರ್ಕ್ ಹಾಕೊಳ್ಳಿ. ಓಕೆನಾ? ಇದು ನಮ್ಗೆ ಎಕ್ಸಾಕ್ಟ್ ಆಗಿ ಕುರ್ತಿ ರೆಡಿಯಾಗಿ ನಮ್ ಕೈಗೆ ಸಿಗುವಂತದ್ದು. ಸೊ ಅದೇ ಪಾಯಿಂಟ್ ಹೇಗಿದೆ ಹಾಗೆ ಮಾರ್ಕ್ ಹಾಕೊಳ್ಳಿ. ಈಗ 2 ಇಂಚು ಮಾರ್ಜಿನ್ ಇಲ್ಲಿ. ಈ 3 ಪ್ಲೇಸ್ ಅಲ್ಲಿ 2 ಇಂಚ್ ಮಾರ್ಜಿನ್. ಈ ಹಿಪ್ ಲೆಂತ್ ಬರುತ್ತಲ್ಲ ಇಲ್ಲಿ ನಾವು ಮಾರ್ಜಿನ್ 1 ಇಂಚ್ ಅಷ್ಟೇ. ಏನಕ್ಕಂದ್ರೆ ಇಲ್ಲಿ ಫೋಲ್ಡ್ ಮಾಡಿ ರೆಡಿ ಬಂದ್ಬಿಡುತ್ತೆ. ನಿಮ್ಗೆ ಇಲ್ಲಿ ಯಾವುದೇ ಎಕ್ಸ್ಟ್ರಾ ಬಟ್ಟೆ ಇರಲ್ಲ, ಫೋಲ್ಡ್ ಆಗಿ ರೆಡಿ ಬಂದ್ಬಿಡುತ್ತೆ. ಇಲ್ಲಿ ನಿಮ್ಗೆ ನೀವು ಲೂಸು ಟೈಟ್ ಎಲ್ಲ ಮಾಡ್ಕೊಳ್ಬಹುದು. 2 ಇಂಚ್ ಮಾರ್ಜಿನ್ ಇರುತ್ತೆ. ಬಟ್ ಇಲ್ಲಿ ನೀವು ಯಾವುದೇ ಟೈಟ್ ಆಗ್ಲಿ ಲೂಸ್ ಆಗ್ಲಿ ಮಾಡಕ್ಕಾಗಲ್ಲ. ಇದೇನಿದೆ ನೀವು ಎಕ್ಸಾಕ್ಟ್ ಕರೆಕ್ಟ್ ಆಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫಸ್ಟ್ ಡಿಸೈಡ್ ಮಾಡಿ ಇಲ್ಲಿ ಹಾಕೊಳ್ಬೇಕು. ಸಪೋಸ್ ಇಲ್ಲಿ ಹಾಕಿರೋದು ನಮ್ಗೆ ಏನಾದ್ರು ಒಂದು 1/2 ಇಂಚು ವೇರಿಯೇಷನ್ ಬಂದ್ರೆ ನಾವು ಇಲ್ಲಿ ಟೈಟ್ ಲೂಸು ಮಾಡ್ಕೊಳ್ಬಹುದು. ಏನಕ್ಕಂದ್ರೆ ಇಲ್ಲಿ ಜಾಗ ಇರುತ್ತೆ, ಇಲ್ಲಿ ಯಾವುದೇ ಜಾಗ ಇರಲ್ಲ. ಸೊ ಈಗ ಲೈನ್ ಹಾಕೊಂಡ್ಬಿಡೋಣ. ಸೊ ಇದು ನಮ್ಮ ಕುರ್ತಿಯ ಮಾರ್ಕಿಂಗ್. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ.
ಇಲ್ಲಿ ನೋಡಿ ಕ್ಲೋಸ್ ಇರುತ್ತೆ, ಓಪನ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಮಾತ್ರ ಈ ಸ್ಪೇಸ್ ಏನಿದೆ ಬಟ್ಟೆ, ಇದು ನಾವು ನೆಕ್ ಫಿನಿಶಿಂಗ್ ಮಾಡ್ಕೊಳ್ಳಿಕ್ ಬೇಕು. ಅಂದ್ರೆ ಕ್ಯಾನ್ವಾಸ್ ಕಟ್ ಮಾಡ್ತೀವಲ್ಲ ಅದನ್ನ ಹಾಕಿ ಫಿನಿಶಿಂಗ್ ಮಾಡ್ಕೊಳ್ಬೇಕು. ಸೊ ಇಲ್ಲಿವರೆಗೂ ಓಪನ್ ಮಾಡಿ, ಇಲ್ಲಿಂದ ನಾನು ಕಂಟಿನ್ಯೂ ಮಾಡಿದೀನಿ. ನೋಡಿ ಇದು ಏನ್ ಅಗಲ ಇರುತ್ತೆ ಈ ಬಟ್ಟೆ, ನಮ್ಗೆ ನೆಕ್ ಫಿನಿಶಿಂಗ್ ಅಂದ್ರೆ ಕ್ಯಾನ್ವಾಸ್ ನ ಯೂಸ್ ಮಾಡ್ಕೊಳ್ಳಿಕ್ಕೆ ಈ ಬಟ್ಟೆ ಸೇವ್ ಆಗುತ್ತೆ. ಹಂಗಾಗಿ ಸೆಂಟರ್ ಅಲ್ಲಿ ಕಟ್ ಮಾಡಬಾರ್ದು, ಇಲ್ಲಿವರೆಗೂ ಅಷ್ಟೇ ಕಟ್ ಮಾಡ್ಕೊಳ್ಬೇಕು. ಸೊ ಇಷ್ಟ ಆದ್ಮೇಲೆ ಎಲ್ಲೆಲ್ಲಿ ನಾವು ಫಿಟ್ಟಿಂಗ್ ಮಾರ್ಕ್ ಹಾಕಿದೀವಿ ಅಲ್ಲಿ ನೀವು ನಾಚ್ ಹಾಕೊಂಡ್ಬಿಡಿ. ಸ್ವಲ್ಪ ಕಾಣೋ ತರ ಹಾಕೊಳ್ಳಿ, ಏನಕ್ಕಂದ್ರೆ ನಾವು ಇದು ಲೈನಿಂಗು ಮೇನ್ ಫ್ಯಾಬ್ರಿಕ್ ಮೇಲೂ ಕಾಣ್ಬೇಕು. ಹಂಗಾಗಿ ಈ ತರ. ಸೊ ಇವಾಗ ಇಲ್ಲಿ ಒಂದು ಸ್ವಲ್ಪ ಶೋಲ್ಡರ್ ಸ್ಲೋಪಿಗೆ ಅಂತ ಮಾರ್ಕ್ ಹಾಕಿದೀವಲ್ಲ ನೋಡಿ, ಇದು ಒಂದು ಕಟ್ ಮಾಡ್ಕೊಂಡ್ಬಿಡಿ. ಇವಾಗ ಫ್ರಂಟ್ ಪಾರ್ಟ್ ಏನಿದೆ ಇದನ್ನ ತೆಗೆದು ಸಪ್ರೇಟ್ ಆಗಿಟ್ಟು ಫ್ರಂಟ್ ಹಾರ್ಮೋಲ್ ಶೇಪ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಇದು ನಮ್ಮ ಕೃತಿಯ ಕಟಿಂಗ್. ಸೊ ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ, ಅದರಲ್ಲೂ ಈ ತರ ಎಂಬ್ರಾಯ್ಡಿಂಗ್ ಬಂದಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಬ್ಯಾಕ್ಗೂ ಫ್ರಂಟ್ಗೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಅದನ್ನ ಹೇಗೆ ನೋಡ್ಕೊಳ್ಳೋದು? ಫ್ರಂಟ್ ನಾನು ಫಸ್ಟೇ ಹೇಳಿದೀನಿ ನಾನು ನಿಮ್ಗೆ, ಇಲ್ಲಿ ಬಾರ್ಡರ್ ಬಂದಿದೆ. ಸೊ ಹಂಗಾಗಿ ನಾನು ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ಇಟ್ಟಿರೋದು. ಲೈನಿಂಗ್ ನಲ್ಲಿ ಏನಾಗುತ್ತೆ, ಫ್ರಂಟ್ ಟು ಬ್ಯಾಕ್ ಎರಡೆರಡು ಇಂಚ್ ಮೈನಸ್ ಮಾಡಿ ಸೇಮ್ ಕಟ್ ಮಾಡಿದೀನಿ. ಆದ್ರೆ ಮೇನ್ ಫ್ಯಾಬ್ರಿಕ್ ಅಲ್ಲಿ ಹಂಗಾಗಲ್ಲ. ಸೊ ನೋಡಿ ಇಲ್ಲಿ ನಾನು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ. ಏನಕ್ಕೆ ಅಂದ್ರೆ ಇಲ್ಲಿ ಬಾರ್ಡರ್ ಇದೆ, ಸ್ಟಾರ್ಟಿಂಗ್ ಹೇಳಿದ ಪ್ರಕಾರ ಬಾರ್ಡರ್ ಇದೆ. ಸೊ ಹಂಗಾಗಿ ಶೋಲ್ಡರ್ ಅಟ್ಯಾಚ್ 1/2 ಇಂಚ್ ಎಕ್ಸ್ಟ್ರಾ ಅಷ್ಟೇ ತಗೊಳ್ಬೇಕು. ಸೆಂಟರ್ ಕರೆಕ್ಟ್ ಆಗಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಬಂದಾಗ ಈ ಸೆಂಟರ್ ಇದೆಯಲ್ಲ, ಇದು ಕರೆಕ್ಟ್ ಇದೆಯಾ? ಒಬ್ಬೊಬ್ರು ಏನ್ ಮಾಡ್ತೀರಾ, ಕೆಲವರು ಹಿಂಗ್ ಹಾಕೊಂಡಿರ್ತೀರಾ ಅಥವಾ ಹಿಂಗ್ ಹಾಕೊಂಡಿರ್ತೀರಾ. ಕೆಲವುದ್ರಲ್ಲಿ ಎಂಬ್ರಾಯ್ಡಿಂಗ್ ಮಾಡೋದೇ ಅವ್ರು ವೇರಿಯೇಷನ್ ಮಾಡಿರ್ತಾರೆ. ಸೊ ಇದೆರಡು ಈಕ್ವಲ್ ಇದೆಯಾ ನೋಡ್ಕೊಬೇಕು. ಏನಕ್ಕಂದ್ರೆ ಫ್ರಂಟ್ ಪಾರ್ಟ್ ಅಲ್ಲಿ ಈ ಕಡೆ ಎಷ್ಟು ಬಂದಿರುತ್ತೆ ಎಂಬ್ರಾಯ್ಡಿಂಗ್, ಈ ಕಡೆನೂ ಅಷ್ಟೇ ಬರಬೇಕು. ಸೊ ಅದು ಮೇನ್ ಇಂಪಾರ್ಟೆಂಟ್. ಸೊ ಈ ರೀತಿ ಹಾಕೊಂಡು ಇದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ ಇಟ್ಕೊಂಬೇಡ. ಸೊ ಕಟ್ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಕಟ್ ಮಾಡ್ಕೊಳ್ಳೋದು. ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಮಿಕ್ಕಿದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ಎಕ್ಸಾಕ್ಟ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಯಾಕ್ ಪಾರ್ಟ್. ಇದೇನಿದೆ ಬ್ಯಾಕ್ ಪಾರ್ಟು, ಇದ್ರಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆನೆ ಇದೆ. ಸೊ ಇದ್ರಲ್ಲೇ ನಾವ್ ಏನ್ ಮಾಡ್ಕೊಬೇಕು, ಸ್ಲೀವ್ಗೂ ನಾವು ಹೊಂದಿಸ್ಕೊಬೇಕು ಬಟ್ಟೆನ. ಸ್ಲೀವ್ ಹಾಗೆ ಫ್ರಂಟ್ ಬ್ಯಾಕ್ ಪಾರ್ಟ್ ಎರಡಕ್ಕೂ ಹೊಂದಿಸ್ಕೊಬೇಕು. ಸೊ ಇಲ್ಲಿ ಮೆಷರ್ ಮಾಡ್ಕೊಳ್ಳಿ, ನಮ್ಗೆ ಇಲ್ಲಿ 15 ಇಂಚ್ ಸಿಗುತ್ತಾ ಅಂತ. ಈ ಬಾಡಿ ಮೆಷರ್ಮೆಂಟ್ ಪ್ರಕಾರ ಕೆಳಗಡೆ 15 ಇಂಚ್ ಬೇಕು. ಸೊ ಅದು ಕರೆಕ್ಟ್ ಇದೆ. ಇವಾಗ ಇದ್ರ ಮೇಲೆ ನಾವು ಲೈನಿಂಗ್ ಇಡೋಣ. ಎಕ್ಸಾಕ್ಟ್ ಆಗಿ ಲೈನಿಂಗ್ ಇಟ್ಕೊಳ್ಳಿ. ಫ್ರಂಟ್ ಪಾರ್ಟ್ ಅಲ್ಲಿ ಏನಾಗಿದೆ, ಬಾರ್ಡರ್ ಇರೋದ್ರಿಂದ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ. ಬ್ಯಾಕ್ ಪಾರ್ಟ್ ಅಲ್ಲಿ ಹಂಗಲ್ಲ, ನಾವು ಮಡ್ಚಿ ಹೊಲಿಬೇಕು. ಸೊ ಹಂಗಾಗಿ 1.5 ಇಂಚು ಮೇಲ್ಗಡೆ 1/2 ಇಂಚು, ಶೋಲ್ಡರ್ ಅಟ್ಯಾಚ್ಗೆ ಬಾಟಮ್ ಅಲ್ಲಿ ಸ್ಟಿಚ್ ಮಾಡಿ ಹೊಲಿಲಿಕ್ಕೆ 1 ಇಂಚು. ಸೊ ಟೋಟಲ್ 1.5 ಇಂಚ್ ತಗೊಳ್ಬೇಕು. ಇಲ್ಲಿಂದ 39 ಇದೆಯಲ್ಲ ರೆಡಿ. ಸೊ ಅದು 40.5. 39ಕ್ಕೆ 1.5 ಇಂಚ್ ಆಡ್ ಮಾಡ್ಕೊಂಡು 40.5ನ ನೀವು ತಗೊಳ್ಬೇಕಾಗತ್ತೆ. ಸೊ ಬಿಗಿನರ್ಸ್ ಯಾರಿದ್ದೀರಾ, ಸೊ ಈ ತರ ಎಂಬ್ರಾಯ್ಡರಿ ಬಂದಾಗ ನಿಮ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಸೊ ಇದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಎಕ್ಸಾಕ್ಟ್ ಕಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ನನಗೆ ಸ್ಲೀವ್ಗೆ ಬಟ್ಟೆ ಬೇಕು. ಫ್ರಂಟ್ ಅಲ್ಲಾದ್ರೆ ನನ್ಗೆ ಯಾವ್ದು ಬಟ್ಟೆ ಉಳಿಸೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಕಟ್ ಮಾಡಿದೆ. ಬ್ಯಾಕ್ ಅಲ್ಲಾದ್ರೆ ನನ್ಗೆ ಸ್ಲೀವ್ಗೆ ಬಟ್ಟೆ ಬೇಕು. ಸೊ ಹಂಗಾಗಿ ಮೊದಲೇ ನೋಡಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ತರ ಹಾಕೊಂಡಿದ್ದೀನಿ ನೋಡಿ, ಇಲ್ಲಿ ಫೋಲ್ಡ್ ಮಾಡಿ ಇಲ್ಲಿ ಏನಿದೆ ಈ ಪೋರ್ಷನ್ ಬಿಟ್ಕೊಂಡಿದ್ದೀನಿ. ಸೊ ಇವಾಗ ಸ್ಲೀವ್ ಇವರು ನನಗೆ ಜಾಸ್ತಿನೇ ಕೇಳಿದ್ರು, ಬಟ್ ನಾನು ಫಸ್ಟೇ ಹೇಳಿದ್ದೆ ಅವ್ರು ಹೆವಿ ಸೈಜ್ ಬೇರೆ ಇದ್ದಾರೆ, ಇದ್ರಲ್ಲಿ ಬಟ್ಟೆ ಬೇರೆ ಕಡಿಮೆ ಇದೆ. 3/4 ಸ್ಲೀವ್ ಎಲ್ಲ ಬರಲ್ಲ.
ಎಷ್ಟು ಬರುತ್ತೆ ಅಷ್ಟು ಇಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆದ್ರೂ ಅವ್ರು ಟ್ರೈ ಮಾಡಿ ಅಂತ ನನಗೆ 10.5 ಇಂಚ್ ಹೇಳಿದ್ದಾರೆ. 10.5 ಇಂಚ್ ಬರೋದು ನನಗೆ ಡೌಟ್ ಆಗ್ತಾ ಇದೆ ಇಲ್ಲಿ. ಸೊ 8.5 ಬರ್ತಾ ಇದೆ. ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಲೀವ್ ಅಲ್ಲಿ ಪಟ್ಟಿ ಇದೆಯಲ್ಲ ಬ್ಲಾಕ್ ಕಲರ್, ಆ ಬ್ಲಾಕ್ ಕಲರ್ ಬಟ್ಟೆನ ನಾನು ಇಲ್ಲಿ ಪಟ್ಟಿ ತರ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಈ ರೀತಿ ಪಟ್ಟಿ ಕೊಡಕ್ಕೆ ಅಂತ ಮಿಕ್ಕಿರುವಂತ ಪೀಸಸ್ ಏನಿರುತ್ತೆ ಸೊ ಅದು ಎತ್ತಿಟ್ಟಿರ್ತೀನಿ. ಇನ್ ಕೇಸ್ ನಿಮಗೆ ಮಿಕ್ಕಿಲ್ಲ ಅಂದ್ರೆ ಪ್ಯಾಂಟ್ ಪೀಸ್ ಇರುತ್ತೆ, ನಾನು ಇದಕ್ಕೆ ಪ್ಯಾಂಟ್ ಇನ್ನೂ ಸ್ಟಿಚ್ ಮಾಡಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಮಿಕ್ಕಿರುವಂತದ್ದು ಬಟ್ಟೆ ಇತ್ತು ಬ್ಲಾಕ್ ಕಲರ್, ಇದಕ್ಕೆ ಬಂದಿರೋದು ಬ್ಲಾಕ್ ಕಲರ್ ಪ್ಯಾಂಟೆ. ಆದ್ರೆ ಬಟ್ ಇದು ಮಿಕ್ಕಿರುವಂತದ್ದಿತ್ತು. ಸೊ ಪಾಲಿಸ್ಟರ್ ಬಟ್ಟೆ ಮಿಕ್ಕಿ ಯಾವ್ದಾದ್ರು ಮಿಕ್ಕಿರ್ಲಿ ಓಕೆ. ಅದನ್ನ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಪಟ್ಟಿ ತರ ಕೊಟ್ರೆ ನಮ್ಗೆ ಸ್ಲೀವ್ ಲೆಂತ್ ಜಾಸ್ತಿ ಆಗುತ್ತೆ. ನೋಡಿ 10.5 ಬೇಕಲ್ಲ, ಅದು ಬಂದ್ಬಿಡುತ್ತೆ. ನೋಡಿ ಏನಿತ್ತು ಪೀಸ್ಗೆ ನಾನು ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ ಬ್ಲಾಕ್ ಪಟ್ಟಿ ಕಾಣಿಸ್ತಿದೆಯಲ್ಲ ಕಚ್ಚೆ, ಡಬಲ್ ಫೋಲ್ಡ್ ಅಲ್ಲಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದೀನಿ. ಇದು ಡಿಸೈನ್ ಆಗುತ್ತೆ, ಹಾಗೆ ನಮ್ಗೆ ಲೆಂತ್ ಸಿಗುತ್ತೆ. ಸೊ ಲೆಂತ್ ನ ನೀವು ಈ ರೀತಿ ರೆಡಿ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ. ಸೊ ನೋಡಿ ಈ ರೀತಿ ಬಟ್ಟೆ ಶಾರ್ಟೇಜ್ ಬಂದಾಗ ನೀವು ಈ ರೀತಿ ಲೆಂತ್ ನ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಈಗ ಫೋಲ್ಡೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಲೀವ್ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈಗ ನಾನು ಎಕ್ಸ್ಟ್ರಾ ಏನು ತಗೊಳಂಗಿಲ್ಲ, 1/2 ಇಂಚ್ ಎಕ್ಸ್ಟ್ರಾ ಇದ್ರೆ ಸಾಕು. ಸೊ ಇಲ್ಲಿ ನೋಡಿ ಎಷ್ಟು ಬಂದಿದೆ ನನಗೆ, 9.5 ಬಂದಿದೆ. ಅವ್ರು ನನಗೆ 10.5 ಕೇಳಿದ್ರು. ಸೊ ಇಲ್ಲಿ ರೆಡಿ 9 ಸಿಗುತ್ತೆ. ಸೊ ಏನು ಈ ಪಟ್ಟಿ ಅನ್ನೋದನ್ನು ಕೂಡ ತುಂಬಾ ದೊಡ್ಡದಾಗ ಹಾಕಿದ್ರು ಚೆನ್ನಾಗಿ ಕಾಣಲ್ಲ ಅಲ್ವಾ, ತುಂಬಾ ತೀರದ್ ಕಡಿಮೆನೂ ಆಗ್ಬಾರ್ದು. ನಾ ಅವ್ರಿಗೆ ಹೇಳಿದೆ ನಿಮ್ಗೆ 10.5 ಇಂಚ್ ಸಿಗೋದು ಡೌಟ್, ಏನಕ್ಕಂದ್ರೆ ಫ್ಯಾಬ್ರಿಕ್ ಕಡಿಮೆ ಇದೆ ಅಂತ. ಸೊ ಈಗ ಇಲ್ಲಿ 9.5 ಇದೆ, 9 ಇಂಚ್ ಸಿಗುತ್ತೆ. ಸೊ 1/2 ಇಂಚು ಎಕ್ಸ್ಟ್ರಾ ಅಷ್ಟೇ. ಸೊ ಇಲ್ಲಿಂದ 10.5 ಇಂಚು ಇದೇ ಸುತ್ತಳತೆಯ 4ನೇ ಒಂದು ಭಾಗ ಏನಿದೆ 10.5 ಇಂಚು ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ 42 ಇಂಚಿನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4.25 ಬರುತ್ತೆ. ಸೊ 4.25ಗೆ ಕ್ಯಾಪ್ ಹೈಟ್ ನ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಇಲ್ಲಿಂದ 2 ಇಂಚು ಒಳಗಡೆಗೆ ಒಂದು ಮಾರ್ಕ್ ಹಾಕೊಂಡು ನೀವು ಈ ರೀತಿ ಮಾರ್ಕ್ ಹಾಕೊಳ್ಳಿ. ಎಕ್ಸಾಕ್ಟ್ ಆಗಿ ಬರುತ್ತೆ. ಅಥವಾ ನಿಮ್ಮ ಹಾರ್ಮೋಲ್ ರೌಂಡ್ ನ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದೀನಿ, ಹಾರ್ಮೋಲ್ ರೌಂಡ್ ಬ್ಲೌಸ್ ಅಲ್ಲೆಲ್ಲ ಹೇಗೆ ಕಟ್ ಮಾಡ್ತೀವಿ ಸೇಮ್ ಆ ತರ ಅದನ್ನ ಯೂಸ್ ಮಾಡ್ತೀರಾ. ಹಾರ್ಮೋಲ್ ರೌಂಡ್ ನ ಎಕ್ಸಾಕ್ಟ್ ಮೆಷರ್ ಹಾಕೊಂಡ್ ಮಾಡ್ತೀರಾ, ಮಾಡಿ. 2 ಟೈಪ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಸ್ಲೀವ್. ಹಾಗೆ ಇವ್ರದ್ದು ತೋಳಿನ ಸುತ್ತಳತೆ 13 ಇಂಚು, ಅದ್ರಲ್ಲಿ ಅರ್ಧ ಅಂದ್ರೆ 6.5 ಇಂಚು. ಇಲ್ಲಿಂದ 6.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. 2 ಇಂಚು ಮಾರ್ಜಿನ್, ಇಲ್ಲಿ 2 ಇಂಚು ಮಾರ್ಜಿನ್ ಎಕ್ಸಾಕ್ಟ್ ಆಗಿರುತ್ತೆ. ಸೊ ಈಗ ಈ ಲೈನ್ಗಳನ್ನ ಹಾಕೊಳ್ಳೋಣ. ನೋಡಿ ಸ್ಲೀವ್ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಚೆನ್ನಾಗಿ ಲುಕ್ಕು ಬಂದಿದೆ, ತುಂಬಾ ಚೆನ್ನಾಗೂ ಕಾಣಿಸ್ತಾ ಇದೆ. ಸೊ ಇದು ನಮ್ಮ ಕಂಪ್ಲೀಟ್ ಕುರ್ತಿ ಕಟಿಂಗ್. ಸೊ ಎಂಬ್ರಾಯ್ಡ್ರಿ ಡ್ರೆಸ್ ಅಲ್ಲಿ ಪೀಸ್ ಕಡಿಮೆ ಬಿದ್ದಾಗ ಯಾವ ರೀತಿ ಎಕ್ಸಾಕ್ಟ್ ಆಗಿ ಕುರ್ತಿ ಮೆಷರ್ಮೆಂಟ್ ಹಾಕೊಳ್ಳೋದು, ಬಾಡಿ ಮೆಷರ್ಮೆಂಟ್ ತೆಗೆದು ಅನ್ನೋದು ಒಂದು ತಿಳ್ಕೊಂಡ್ರಿ. ಎಂಬ್ರಾಯ್ಡ್ರಿ ಕುರ್ತಿನಲ್ಲಿ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು, ಫ್ರಂಟ್ ಆರ್ ಬ್ಯಾಕ್ ಎಷ್ಟು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಅದೊಂದು ತಿಳ್ಕೊಂಡ್ರಿ. ಬಟ್ಟೆ ತುಂಬಾ ಕಡಿಮೆ ಇದ್ದಾಗ ಸ್ಲೀವ್ಗೆ ನಾವು ಅನ್ಕೊಂಡಷ್ಟು ಬಟ್ಟೆ ಸಿಕ್ಕಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಕೊಳ್ಬೇಕು. ಸೊ ಇದು ನಮ್ಮ ಇವತ್ತಿನ ಕಂಪ್ಲೀಟ್ ಕುರ್ತಿ ಕಟಿಂಗ್ ನ ಡೀಟೇಲ್. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದ್ ಕೊಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಹಾಗೆ ವಿ ಫ್ಯಾಷನ್ ಅಲ್ಲಿ ಆನ್ಲೈನ್ ಕ್ಲಾಸ್, ಬೇಸಿಕ್ ಆನ್ಲೈನ್ ಕ್ಲಾಸ್ ಯಾರ್ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆ ಸೊ ಅಂತವ್ರು ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ನಂಬರ್ಗೆ ಮೆಸೇಜ್ ಮಾಡಿ ನೀವು ಪೇ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ಬೇಸಿಕ್ ಆನ್ಲೈನ್ ಕ್ಲಾಸ್ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದೀನಿ. ಯಾರಿಗೆಲ್ಲ ಸಿಕ್ಕಿಲ್ಲ ಆ ವಿಡಿಯೋ ಈ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ಲಿಂಕ್, ಆ ವಿಡಿಯೋ ಲಿಂಕ್ ಕೂಡ ಕೊಡ್ತೀವಿ, ಏನೇನು ಹೇಳ್ಕೊಡ್ತೀವಿ ಅಂತ ಹೇಳಿ. ಸೊ ಅದೆಲ್ಲ ನಿಮ್ಗೆ ಓಕೆ ಅಂದ್ರೆ ನೀವು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಮೇ 23ನೇ ತಾರೀಕಿಂದ ಥರ್ಡ್ ಬ್ಯಾಚ್ ಆನ್ಲೈನ್ ಕ್ಲಾಸ್, ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಥರ್ಡ್ ಬ್ಯಾಚ್ ಶುರುವಾಗ್ತಾ ಇದೆ. ಐ ಹೋಪ್ ಈ ಟಾಪಿಕ್ ಇಷ್ಟ ಆಯ್ತು. ಸೊ
ಇಷ್ಟ ಆಯ್ತು ನಿಮ್ಗೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.